ಇವತ್ತು ದಿನ ಅರಸೀಕೆರೆ ತಾಲೂಕಲ್ಲಿ ನಾನು ಬರುವಾಗ ಹೆಚ್ಚಿನ ಜನ ಸಂಖ್ಯೆ ನೋಡಿ ನಾನೇನೋ ಜಿಲ್ಲಾ ಕಾರ್ಯಕ್ರಮ ಅಂತ ತಿಳ್ಕೊಂಡಿದ್ದೆ. ನಾನು ಇಲ್ಲಿ ಬಂದು ವೇದಿಕೆ ಮೇಲೆ ಬಂದಾದ್ಮೇಲೆ ನನಗೆ ಗೊತ್ತಾಯ್ತು ಬರೇ ಈ ತಾಲೂಕು ಮಟ್ಟಕ್ಕೆ ಈ ಕಾರ್ಯಕ್ರಮ ಅಂತ, ತಾಲೂಕು ಮಟ್ಟಕ್ಕೆ ಕಾರ್ಯಕ್ರಮ ಅಂತ ಇಷ್ಟು ಜನ ತಾವು ಜನಸಾಗರ ಸೇರಿಸಿರೋದು ಅದು ಯಾರಿಂದನೂ ಸಾಧ್ಯ ಅಲ್ಲ. ಅದು ಶಿವಲಿಂಗೇಗೌಡರು ಮಾತ್ರ ಇಂದ ಸಾಧ್ಯ ಅಂತ ಹೇಳಕ್ ಬಯಸ್ತಾ ಇದ್ದೀನಿ. ಏನಕ್ಕಂದ್ರೆ ಅದು ಸುಲಭ ಇಲ್ಲ. ಈಗ ಜಿಲ್ಲಾ ಕಾರ್ಯಕ್ರಮ ಅಂದರೆ ಬರ್ತಾರೆ ಸಿದ್ದರಾಮಯ್ಯ ಸಾಹೇಬರು, DCM ಬರ್ತಾರೆ ಅಂದರೆ 1 ಲಕ್ಷ 2 ಲಕ್ಷ ಬರೋದು ಸಹಜ. ಬರೀ ತಾಲೂಕು ಮಟ್ಟಕ್ಕೆ ಕಾರ್ಯಕ್ರಮ ಅಂದರೆ ಇಷ್ಟು ದೊಡ್ಡ ಜನ ಸೇರಿದ್ದಾರೆ ಅಂದರೆ ಅದು ನಮ್ಮ ಶಿವಲಿಂಗೇಗೌಡರು ಬಂದರೆ ಮಾತ್ರ ಸಾಧ್ಯ, ಬೇರೆಯವ್ರು ಯಾರಿಂದನೂ ಸಾಧ್ಯ ಇಲ್ಲ. ಭಾಳ ಇವತ್ತು ನಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ಸರ್ಕಾರ ಬಂದು 2 ವರ್ಷ ಆಗಿದೆ. 2023 ಚುನಾವಣೆಯಲ್ಲಿ ನಾವು 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ರೆ ತಮಗೆಲ್ಲ ಗೊತ್ತೇ ಇರೋದು ವಿಚಾರ. 5 ಗ್ಯಾರಂಟಿ ಅಂದರೆ ಮನೆಗೆ 2,000 ರೂಪಾಯಿ ಕೊಡಬೇಕು, 10 kg ಅಕ್ಕಿ, ನಮ್ಮ ಎಲ್ಲ ಹೆಣ್ಮಕ್ಳು ಬಸ್ಸಲ್ಲಿ ಫ್ರೀ ಅಡ್ಡಾಡಬೇಕು, ಹಾಗೂ 2,000 ರೂಪಾಯಿ ಮನೆಗೆ ಕೊಡ್ಬೇಕಂತ ಹೇಳಿದ್ದು ತೀರ್ಮಾನ 5 ಗ್ಯಾರಂಟಿಗಳು ಮಾಡಿರೋದು ನಾವು ಘೋಷಣೆ ಮಾಡಿದ್ರೆ ತಮಗೆಲ್ಲ ಗೊತ್ತಿರೋದೇ ವಿಚಾರ. ವಿರೋಧ ಪಕ್ಷದವ್ರು ಏನಂದ್ರು, ಈ ಗ್ಯಾರಂಟಿಗಳು ಲಾಗು ಮಾಡೋಕ್ಕೆ ಸಾಧ್ಯ ಆಗಲ್ಲ, ಬರೀ ಇವರು ರಾಜಕೀಯ ಭಾಷಣ ಮಾಡಿದ್ದಾರೆ, ಈ ಗ್ಯಾರಂಟಿಗಳು ಲಾಗು ಮಾಡೋಕ್ಕೆ ಸಾಧ್ಯ ಆಗಲ್ಲ, ಈ ಗ್ಯಾರಂಟಿಗಳು ಲಾಗು ಆಗಬೇಕಾದ್ರೆ ಕನಿಷ್ಠ 55ರಿಂದ 60,000 ಕೋಟಿ ಆಗ್ತದಂತ ವಿರೋಧ ಪಕ್ಷ ಹೇಳಿರೋದು ತಮಗೆಲ್ಲ ಗೊತ್ತಿರೋದೇ ವಿಚಾರ. ನಮ್ಮ ಸರ್ಕಾರ ಬಂದು ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಒಂದೇ ತಿಂಗಳಲ್ಲಿ ಈ 5 ಗ್ಯಾರಂಟಿನ ಲಾಗು ಮಾಡಿರೋದು ತಮಗೆಲ್ಲ ಗೊತ್ತಿರೋದೇ ವಿಚಾರ. ಅದ್ರ ಜೊತೆಯಲ್ಲಿ ನನ್ನ 6ನೇ ಗ್ಯಾರಂಟಿ ಹೇಳ್ತೀನಿ. ನಾನು ವಸತಿ ಮಂತ್ರಿಯಾಗಿ ನಾನು ಈ ಮಾತನ್ನು ಹೇಳಲೇಬೇಕಾಗ್ತದೆ. ಇದು ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿರಲಿಲ್ಲ. ಹಿಂದಿನ ಸರ್ಕಾರ ಅಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇರುವಾಗ ನಮ್ಮ ಸ್ಲಮ್ ಬೋರ್ಡಲ್ಲಿ 1,80,253 ಮನೆ ಸ್ಯಾಂಕ್ಷನ್ ಮಾಡಿದರು 2015, 16, 17, 18ಅಲ್ಲಿ. ಆಮೇಲೆ ರಾಜೀವ್ ಗಾಂಧಿ AHP ಸ್ಕೀಮ್ ಅಂತ 47,864 ಮನೆಗಳು ಹಿಂದಿನ ಸರ್ಕಾರದಲ್ಲೇ ಸಿದ್ದರಾಮಯ್ಯ ಸಾಹೇಬರು ಇರುವಾಗ ಸ್ಯಾಂಕ್ಷನ್ ಮಾಡಿದರು. ಒಟ್ಟಾಗಿ 2,30,600 ಮನೆಗಳು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಮಾಡಿದರು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, BJP ಸರ್ಕಾರ 4 ವರ್ಷ ಇತ್ತು, ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. 7.5 ಲಕ್ಷ ಹೆಚ್ಚಾಗೋದೇನಕ್ಕೆ? 7.5 ಲಕ್ಷ ಕಾಸ್ಟ್ ಹೆಚ್ಚೇನಕ್ಕೆ ಆಗ್ತಾ ಇದೆ ಅಂದರೆ ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಸಬ್ಸಿಡಿ ಕೊಡ್ತಾವ್ರೆ. ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1.5 ಲಕ್ಷ ಸಬ್ಸಿಡಿ ಕೊಡ್ತಾವ್ರೆ. ಆ ಬಡವ್ರ ಮನೆಗೆ 18% GST ಹಾಕಿ 1,32,000 ರೂಪಾಯಿ ವಾಪಸ್ ತೊಗೊಳ್ತವ್ರೆ. ನಾಮಕೆ ವಾಸ್ತೆ 1.5 ಲಕ್ಷ ಕೊಡ್ತವ್ರೆ, ಹಿಂದೆಯಿಂದ 1,32,000 ರೂಪಾಯಿ ವಾಪಸ್ ತೊಗೊಳ್ತವ್ರೆ. ನನಗೆ ಮನೆಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ನನಗೆ ವಸತಿ ಮಂತ್ರಿಯಾಗಿ ಅವಕಾಶ ಮಾಡಿಕೊಡ್ದಾದ್ಮೇಲೆ ನನ್ನ ಗಮನಕ್ಕೆ ಬಂದಾದ್ಮೇಲೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಬಡವ್ರ ಬೆನಿಫಿಷರಿ ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1.5 ಲಕ್ಷ, 1,20,000 ಜನರಲ್ ಕೊಡ್ತೀವಿ, SC STಗೆ 2 ಲಕ್ಷ ಕೊಡ್ತೀವಿ ನಾವು. ಆವ್ರೇಜ್ ತೊಗೊಂಡ್ರೆ 1.5 ಲಕ್ಷ ಆಗ್ತದೆ ನಮ್ಮ ರಾಜ್ಯ ಸರ್ಕಾರದು. 1.5 ಲಕ್ಷ ಕೇಂದ್ರ ಸರ್ಕಾರದು, ರಾಜ್ಯ ಸರ್ಕಾರದ 1.5 ಲಕ್ಷ ಸೇರಿಕೊಂಡ್ರೆ 3 ಲಕ್ಷ ಆಯಿತು. 7.5 ಲಕ್ಷದಲ್ಲಿ 3 ಲಕ್ಷ ತೆಗೆದ್ರೆ 4.5 ಲಕ್ಷ ಬೆನಿಫಿಷರಿ ಪೇಮೆಂಟ್ ಕಟ್ಟಬೇಕಾಗಿತ್ತು. ಬಡವ್ರ ಪಾಪ ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ? 8 ವರ್ಷದಿಂದ ಬೆನಿಫಿಷರಿ ಟೋಟಲ್ ಬರಬೇಕಾಗಿತ್ತು ಪೇಮೆಂಟ್. ನಮಗೆ ರಾಜೀವ್ ಗಾಂಧಿ ಮತ್ತು ಸ್ಲಮ್ ಬೋರ್ಡ್ದು 9,500 ಕೋಟಿ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿತ್ತು. ಬರೇ 310 ಕೋಟಿ ಬಂದಿದೆ. ಯಾರೋ 5,000 ಕಟ್ಟವ್ರೆ, ಯಾರೋ 10,000 ಕೊಟ್ಟವ್ರೆ, ಯಾರೋ 15,000 ಕೊಟ್ಟೆ. ಆದಮೇಲೆ ಬಡವ್ರು ಕಟ್ಟಕ್ಕೆ ಸಾಧ್ಯ ಆಗಲ್ಲ. ನನ್ನ ಗಮನಕ್ಕೆ ಬಂದಾದ್ಮೇಲೆ ನಾನು ಹೆಂಗಪ್ಪ ಮನೆಯ ಮುಖ್ಯಮಂತ್ರಿಗಳಿಗೆ ಇದು ಹೇಳೋದು, ಇದು ಏನಕ್ಕೆ ಗ್ಯಾರಂಟಿಗಳಿಗೆ 55ರಿಂದ 60,000 ಕೋಟಿ ಆಗ್ತದೆ, ಈಗ ಹೆಂಗಪ್ಪ ಹೋಗಿ ಹೇಳಿದಂತ ಧೈರ್ಯ ಮಾಡಿ ನಾನು ಮನೆಯ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಸರ್, ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು, ಅದಾದಮೇಲೆ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ, ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಬಡವ್ರು ಈ ಥರ ಕಟ್ಟಕ್ಕೆ ಸಾಧ್ಯ ಆಗಲ್ಲ ಅಂತ ಮನೆಯ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಮನೆಯ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ ಇಲ್ಲ ಕಣ ನೀನು ಹೇಳ್ತಾರೆ, ಸದ್ಯ ಬಡವ್ರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಅದು ಎಷ್ಟನ ಕಷ್ಟ ಆಗಲಿ, ಎಷ್ಟನ ತೊಂದರೆ ಆಗಲಿ, ಈ ದುಡ್ಡು ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು 2024ಅಲ್ಲಿ ಕ್ಯಾಬಿನೆಟ್ ತಂದು 500 ಕೋಟಿ ಬಿಡುಗಡೆ ಮಾಡಿದ ಕಾರಣಕ್ಕೆ ಹೋದ ವರ್ಷ 2024ಅಲ್ಲಿ 36,789 ಮನೆಗಳು ಕೊಟ್ವಿ. ಏನಕ್ಕೆ BJP ಅವರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ? ಏನಕ್ಕೆ ಜನತಾದಳವರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ?
ಅವ್ರ ಬಡವ್ರ ಬಗ್ಗೆ ಅವ್ರಿಗೆ ಕಾಳಜಿ ಇರಲಿಲ್ಲ. ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಸಿದ್ದರಾಮಯ್ಯ ಸಾಹೇಬರಿಗೆ DK ಶಿವಕುಮಾರ್ ಸಾಹೇಬ್ರಿಗೆ ಮಾತ್ರ ಬಡವ್ರ ಬಗ್ಗೆ ಕಾಳಜಿ ಅಂತ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ, ಏನ್ 2,30,000 ಮನೆಗಳು ಇದೆ, ಬರೋ ವರ್ಷ 2027 ಕೊನೆಯಲ್ಲಿ ಅದು ಎಷ್ಟನ್ನ ಕಷ್ಟ ಆಗಲಿ ಆ ದುಡ್ಡು ನಾನು ಕೊಡ್ತೀನಿ, ಆ ಬಡವರಿಗೆ ಮನೆ ಕೊಡ್ಬೇಕಂತ ನನ್ಗೇನು ಸೂಚನೆಯನ್ನ ಕೊಟ್ಟಿದ್ದಾರೆ. ಜೂನಲ್ಲಿ 25ನೇ ತಾರೀಕಿಗೆ ನಾನು ಇನ್ನ ಸ್ಲಮ್ ಹೊಡೆದು 42,345 ಮನೆ ಕೊಡ್ಬೇಕಂತ ಕಾರ್ಯಕ್ರಮ ಹುಬ್ಬಳ್ಳಿದಲ್ಲಿ ಮಾಡ್ಬೇಕಂತ ಇದ್ದೆ. ನನ್ನ ಜಿಲ್ಲೆಯಲ್ಲಿ ಜೂನಲ್ಲಿ 20ನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಾಧನಾ ಸಮಾವೇಶನ ವಿಜಯನಗರ ಜಿಲ್ಲೆಯಲ್ಲೇ ಮಾಡಬೇಕು ನೀನಂತ ಹೇಳಿ ನಾನು ಅಲ್ಲೇ ಆಗ್ಬೇಕಂತ ಹೇಳಿದ ಕಾರಣಕ್ಕೆ ಆ ಕಾರ್ಯಕ್ರಮ ನನ್ನ ಹುಬ್ಬಳ್ಳಿಯನ್ನ ಪೋಸ್ಟ್ಪೋನ್ ಮಾಡಿ ಬರೋ ತಿಂಗಳಲ್ಲಿ ಇನ್ನ 42,354 ಮನೆಗಳು ಕೊಡ್ತಾ ಇದ್ದೀವಿ. ಏನಕ್ಕೆ ಇವ್ರು BJP ಅವ್ರು ಕೊಡಕ್ಕೆ ಸಾಧ್ಯ ಆಗಿಲ್ಲ, ಏನಕ್ಕೆ ಜನತಾದಳವ್ರು ಕೊಡಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಬರೋರ್ ಬಗ್ಗೆ ಅವ್ರ ಕಾಳಜಿಯಲ್ಲಿ ಅಂತ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ದಯಮಾಡಿ ಆ ಹಿನ್ನೆಲೆಯಲ್ಲಿ BJP ಅವ್ರು ಹೇಳ್ತಾರೆ ದಿವಾಲಿ ಆಗ್ಬಿಟ್ಟಿದೆ ಸರ್ಕಾರ, ಸರ್ಕಾರದ ದುಡ್ಡಿಲ್ಲ, ಎಲ್ಲ ಗ್ಯಾರಂಟಿಗಳು ದುಡ್ಡು ಹೋಗ್ತಾ ಇದೆ ಅಂತ. ಮೊನ್ನೆ ನನ್ನ ನೆಂಗಮಂಗಲ ಕಾರ್ಯಕ್ರಮ ಹೋಗಿದೆ, ಹೋದ ವಾರ ನನ್ನ ನೆಂಗಮಂಗಲ ಕಾರ್ಯಕ್ರಮ ಹೋಗಿದೆ. ಮನೆ ಶಾಸಕರು ಶ್ರೀನಿವಾಸ್ ಅವ್ರಿಗೆ ಕೇಳಿದೆ, ಎಷ್ಟಪ್ಪ ಇದೆಲ್ಲ ಮುಂಚೆ ನನ್ನ ಊರೇ, ನಾನು ಅದೇ ತಾಲೂಕನ್ನು ತುಮಕೂರು ಜಿಲ್ಲೆಯವನೇ, ನಾನು ಭಾಳ ದಿನ ಆಗಿತ್ತು ನನ್ನ ನೆಂಗಮಂಗಲ ಟೌನ್ ಒಳಗಡೆ ಹೋಗಿ ಎಲ್ಲ ಕಡೆ ಡಬಲ್ ರಸ್ತೆ ಆಗ್ಬಿಟ್ಟಿದೆ ಸರ್, ಎಲ್ಲ ರಸ್ತೆಗಳು ಟೌನಲ್ಲಿ ನೋಡಿರ್ಬೋದು ನೀವು ನೆಂಗಮಂಗಲದಲ್ಲಿ. ನಾನು ಹೇಳ್ದೆ ಏನಪ್ಪ ಇದು ನನಗೆ ಆಶ್ಚರ್ಯ ಆಗ್ತದೆ, ಇದು ಯಾವಾಗ ರಸ್ತೆಗಳು ಆಗಿದೆ ಅಂದರೆ ಇಲ್ಲ ಸರ್, ನಾನು MLA ಆದಮೇಲೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಆದಮೇಲೆ 1,190 ಕೋಟಿ ಕೊಟ್ಟಿದ್ದಕ್ಕೆ ರಸ್ತೆಗಳು ಆಗಿದೆ ಅಂತಾರೆ. ಎಲ್ಲ ರಸ್ತೆಗಳು ಸರ್, ಎಲ್ಲ ಡಬಲ್ ರಸ್ತೆಗಳು ಆಗ್ಬಿಟ್ಟಿದೆ, ಯಾವತ್ತೂ ಆಗಲಿಲ್ಲ. ಆಗ ನಾನು ಭಾಳಷ್ಟು ಕಡೆ ಹೋಗಿದ್ದೀನಿ. ಮೊನ್ನೆ ಒಂದು 15 ದಿನ ಹಿಂದೆ ಒಂದು ಸಾಧನಾ ಸಮಾವೇಶ ಅಂತ ಮೈಸೂರಲ್ಲೂ ಕಾರ್ಯಕ್ರಮ ಮಾಡಿದ್ರು. ಆವಾಗ್ಲೂ 2,800 ಕೋಟಿಯನ್ನ ಗುದ್ಲಿ ಪೂಜೆ ತಾವು ಮಾಡಿರೋದು ತಮಗೆಲ್ಲ ಗೊತ್ತಿರೋದೆ. ಇಡೀ ವರ್ಷದಲ್ಲಿ ಮನೆ ಸಿದ್ದರಾಮಯ್ಯ ಅವರು ಎಲ್ಲ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾರೆ, ಎಲ್ಲ ಕಡೆ ಅನುದಾನ ಕೊಡ್ತಾ ಇದ್ದಾರೆ. ನನ್ನ ಕ್ಷೇತ್ರದಲ್ಲೇ ಬೆಂಗಳೂರು ಕ್ಷೇತ್ರದಲ್ಲೇ BJP ಸರ್ಕಾರ ಇರುವಾಗ 4 ವರ್ಷದಲ್ಲಿ ಬರೇ 90 ಕೋಟಿ ಬಂದಿತ್ತು. ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ನನ್ನ ಕ್ಷೇತ್ರಕ್ಕೆ 580 ಕೋಟಿ ಅನುದಾನ ಬಂದಿದೆ ಸರ್. ಎಲ್ಲಿ ದಿವಾಲಿ ಆಗಿದೆ ನಮ್ಮ ಸರ್ಕಾರ? ನೀವಿರುವಾಗ ದಿವಾಲಿ ಆಗಿತ್ತು. ನಾವು ಜನಗಳಿಗೆ ಗ್ಯಾರಂಟಿ ಕೊಟ್ಟಿದ್ದೀವಿ, ನಾವೇನು ದಿವಾಲಿ ಆಗಲಿಲ್ಲ. ನೀವು ದಿವಾಲಿ ಆಗಿದ್ದ ಕಾರಣ ಅಂದ್ರೆ ನೀವು ಲೂಟಿ ಹೊಡೆದಿ ಮನೇನ ದುಡ್ಡು ತಗೊಂಡೋಗಿದ್ದೀರಾ. ನಾವು ಕಷ್ಟ ಬಿದ್ದಿ ಗ್ಯಾರಂಟಿಗಳನ್ನ ಜನಗಳಿಗೆ ನಾವು ಕೊಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಈ ತರನ ಕೆಲಸನ ಗ್ಯಾರಂಟಿದಲ್ಲೂ ನಾವು ಈ ತರ ಕೆಲಸನ ಮಾಡ್ತಾ ಇದ್ದೀನಿ. ಇವತ್ತು ದಿನ 560 ಕೋಟಿಯನ್ನ ಇವತ್ತು 450 ಕೋಟಿಯೇನೋ ಗುದ್ಲಿ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಲಿ 150 ಕೋಟಿ ಇನಾಗ್ರೇಷನ್ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ದಯಮಾಡಿ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈ ಕಾಂಗ್ರೆಸ್ ಪಕ್ಷನಿರೋದು ಚುನಾವಣೆ ತೆಗೀರಿ, ನೀವು ಇತಿಹಾಸನ ತೆಗೀರಿ. ಯಾವಾಗ ಚುನಾವಣೆ ಬರ್ತದೆ ಆವಾಗ ಜನಗಳ ಮಧ್ಯದಲ್ಲಿ ನಾವು ಹೋಗಿ ಮತ ಕೇಳಕ್ ಹೋದ್ರೆ ನಮ್ಮ ಸಾಧನೆಯನ್ನ ತೋರಿಸಿ ನಾವು ಮತ ಕೇಳ್ತೀವಿ. ನಮ್ಮ ಸರ್ಕಾರ ಇತ್ತು, ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ, ಇಂಥ ಕಾರ್ಯಕ್ರಮನ ಕೊಟ್ಟಿದ್ದೀವಿ, ಮುಂದೆ ನಮ್ಮ ಸರ್ಕಾರ ಬಂದ್ರೆ ಇಂಥ ಕಾರ್ಯಕ್ರಮ ನಾವು ಕೊಡ್ತೀವಂತ ನಮ್ಮ ಸಾಧನೆಯನ್ನ ತೋರಿಸಿ ನಾವು ಮತ ಕೇಳ್ತೀವಿ. ಯಾವತ್ತನ BJP ಅವರು ಅವ್ರ ಸಾಧನೆಯನ್ನ ತೋರಿಸಿ ಮತ ಕೇಳಿದಾರ? ಅವ್ರ ಸಾಧನೆ ಏನೇನು ಇಲ್ಲ. ಬರೀ ಅವ್ರೇನೋ ಹಿಂದೂ ಮುಸಲ್ಮಾನ್ ಅವ್ರು ಯಾವ ಹಿಂದೂನು ಬೇಕಾಗಿಲ್ಲ, ಯಾವ ಮುಸಲ್ಮಾನು ಬೇಕಾಗಿಲ್ಲ, ಯಾವ ಹಿಂದೂನು ಬೇಕಾಗಿಲ್ಲ, ಯಾವ ಮುಸಲ್ಮಾನು ಬೇಕಾಗಿಲ್ಲ. ಅವ್ರು ಬೇಕಾಗಿರೋದು ಅಧಿಕಾರ ಮಾತ್ರ. ಆಮೇಲೆ ಶಿವಲಿಂಗೇಗೌಡ್ರೆ, ನಮ್ಮ ಇಸ್ಲಾಂ ಧರ್ಮದಲ್ಲೂ ನಮಗೆ ಜಾತಿ ಭೇದ ಮಾಡಿ ಅಂತ ನಮ್ಮ ಇಸ್ಲಾಂ ಧರ್ಮ ನಮ್ಗೆ ಹೇಳ್ಕೊಟ್ಟಿಲ್ಲ. ಮಜಹಬ್ ನಹಿ ಸಿಖಾತಾ आपस में बैर रखना, हिंदी है हम, हिंदुस्तान हमारा, सारे जहां से अच्छा हिंदुस्तान हमारा ಅಂತ ನಮ್ಮ ಇಸ್ಲಾಂ ಧರ್ಮ ನಮಗೆ ಹೇಳ್ಕೊಟ್ಟಿರೋದು. ದಯಮಾಡಿ ಮಾಡಿ ರಾಜಕೀಯ, ಜಾತಿ ಭೇದಿ ಮಾಡಿ ರಾಜಕೀಯ ಮಾಡಬೇಡಿ. ಕೆಲಸ ಮಾಡಿ ಮತ ಕೇಳಿ, ನೀವು ಕೆಲಸ ಮಾಡಿ ಮತ ಕೇಳಿ. ಹಾಗಾಗಿ ನಮ್ಮ ಪಕ್ಷ ಇರೋದೇ ಬಡವ್ರ ಪರಾಗಿ ಅಭಿವೃದ್ಧಿ ಮಾಡಕ್ಕಂತ ಹೇಳ್ತಾ ಇನ್ನೊಂದು ಬಾರಿ ನಾನು ಶಿವಲಿಂಗೇಗೌಡರಿಗೆ ಅಭಿನಂದನೆಗಳು ಶುಭಾಶಯನ ಸಲ್ಲಿಸಿನಿ. ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಗಲಿ ನಾನಂತ ಇಲ್ಲ, ನಮ್ಮ ಹೈಕಮಾಂಡ್ ಪಕ್ಷ ಮತ್ತೆ DCM ಮತ್ತೆ ಮುಖ್ಯಮಂತ್ರಿಗಳು ತಮ್ಮನ್ನ ಮಂತ್ರಿ ಮಾಡ್ಬೇಕಂತ ಇರೋದು ಅವ್ರ ವ್ಯಕ್ತಿಯಲ್ಲಿ, ಹೈಕಮಾಂಡ್ ವ್ಯಕ್ತಿಯಲ್ಲಿ ಇರೋದು. ನಾನು ಭಾವಿಸ್ತಾ ಇದ್ದೀನಿ, ಜನ ಭಾವಿಸ್ತಾ ಇದ್ದಾರೆ ಈ ಜಿಲ್ಲೆಯಲ್ಲಿ ತಾವು ಮಂತ್ರಿ ಆಗ್ಬೇಕಂತ. ಮನೆ ಮುಖ್ಯಮಂತ್ರಿಗಳಿಗೆ ನಾನು ಕೈ ಜೋಡಿಸಿ ಕೇಳ್ಕೊಳ್ತೀನಿ, ಆದಷ್ಟು ಬೇಗ ಮನೆ ಶಿವಲಿಂಗೇಗೌಡರಿಗೆ ಮಂತ್ರಿ ಮಾಡಿ ಅಂತ ಕೇಳ್ಕೊಂಡು ನನಗೆ ಮಾತು ತಗೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ನ್ಯೂಸ್ ಫಸ್ಟ್.
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.